ಈ ದಿನ ಏನು ಸಿದ್ದೇಶ್ವರ ಮತ್ತು ಬತ್ತೇಶ್ವರ ಸ್ವಾಮಿ ಒಂದು ದೇವತಾ ಕಾರ್ಯಕ್ರಮದಲ್ಲಿ ಇವತ್ತು ಅತಿ ಹೆಚ್ಚು ಮತ್ತು ಕರ್ನಾಟಕ ಈ ಮುಳಬಾಗಿಲು ಸುತ್ತಮುತ್ತ ಜನ, ಆಂಧ್ರದವರು ಮತ್ತು ತಮಿಳುನಾಡವರು ಎಲ್ಲ ಸೇರಿ ಇವರು ಒಂದು ದೇವತಾ ಕಾರ್ಯಕ್ರಮವನ್ನ ಈ ಮುತ್ತನೂರು ಗ್ರಾಮದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಂಡಿದ್ದಾರೆ. ಅವರು 13 ವರ್ಷಕ್ಕೆ ಆಗಿದೆ ಈ ಒಂದು ದೇವರ ನಡೆದು. ಈಗ ಮತ್ತು ಅವ್ರ ಸಂಭ್ರಮಾಚರಣೆಯಲ್ಲಿ ಎಲ್ಲಾ ಕುಟುಂಬ ಸಮೇತರಾಗಿ ಬಂದು ಈ ದೇವರ ಒಂದು ಸನ್ನಿಧಾನದಲ್ಲಿ ದೇವರ ಆಶೀರ್ವಾದವನ್ನ ಪಡ್ಕೊಂಡು ಎಲ್ಲ ಜನಕ್ಕೆ ಸಮೃದ್ಧಿಯಾಗಿ ಮಳೆ ಬೆಳೆ ಆಗ್ಲಿ, ಮತ್ತೆ ಅವರೆಲ್ಲ ಕುಟುಂಬಸ್ಥರಿಗೂ ಒಳ್ಳೇದಾಗ್ಲಿ, ಸಿದ್ದೇಶ್ವರ ಮತ್ತು ಬತ್ತೇಶ್ವರನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ, ಈ ಭಾಗದಲ್ಲಿ ಹೆಚ್ಚಿನ ಮಳೆ ಮತ್ತು ಬೆಳೆ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇವತ್ತು ಏನು ಈ ಉತ್ನೂರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂತ ಎಲ್ಲ ಆಂಧ್ರ ಮತ್ತು ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯದ ಎಲ್ಲಾ ಮೂಲೆಗಳಿಂದ ಆಗಮಿಸಿರ್ತಕ್ಕಂತ ನಮ್ಮ ಸಮಾಜದ ಎಲ್ಲಾ ಕುಲಬಾಂಧವರು ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿ ಎಲ್ಲ ಒಳ್ಳೆ ರೀತಿಯಲ್ಲಿ ಒಳ್ಳೆ ದೇವರ ಒಂದು ಆಶೀರ್ವಾದ ಪಡೆದು ಎಲ್ಲರಿಗೂ ಕೂಡ ಈ ಒಂದು ಜಾತ್ರೆ ಮುಖಾಂತರ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಇವತ್ತು ಉತ್ತನೂರು ಜಾತ್ರೆಯಲ್ಲಿ ಬಂದಿರೋ ಎಲ್ಲ ಸಾರ್ವಜನಿಕರು ಎಲ್ರಿಗೂ ದೇವರು ಒಳ್ಳೇದ್ ಮಾಡ್ಲಿ ಅಂತ ಹೇಳಿ ನಾವು ಈ ಸಮಯದಲ್ಲಿ ರಮೇಶ್
ವೀರೇಶ್ವರ ಸ್ವಾಮಿ ಸಿದ್ದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ನ ಅಧ್ಯಕ್ಷನಾಗಿದ್ದೀನಿ. ಈ ದಿನ 13 ವರ್ಷಗಳ ನಂತರ ಈ ವೀರೇಶ್ವರ ಫೋನ್ ಮಾಡಿದ್ರೆ ಎಲ್ಲೆಲ್ಲೇ ಬಹಳ ಸಂಭ್ರಮವಾಗಿ ಹಾಗೂ ಸುಸಜ್ಜಿತವಾಗಿ ನಡೆದಿದೆ. ಈ ಕಾರ್ಯಕ್ರಮವು ಎಲ್ಲಾ ಭಕ್ತರಿಗೂ ಸಾರ್ವಜನಿಕರಿಗೂ ಈ ಪ್ರದೇಶಕ್ಕೆ ಅನುಕೂಲ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ. ಹೆಸರು ಯಾರು ಹೇಳ್ಬೇಕಣ್ಣ? ಅವರು ಹೆಸರು ತಮ್ಮೆಲ್ಲರಿಗೂ ಈ ಪವಿತ್ರ ಜಾತ್ರೆಗೆ ಆದರದಿಂದ ಸ್ವಾಗತಿಸುತ್ತೇನೆ. ಈ ಸಂದರ್ಭವು ಕೇವಲ ಆಚರಣೆಯಲ್ಲ, ಇದು ನಮ್ಮ ಅಚಲ ನಂಬಿಕೆ ಮತ್ತು ಭಕ್ತಿಗೆ ಸಾಕ್ಷಿಯಾಗಿದೆ. ಆಧ್ಯಾತ್ಮಿಕ ಪರಂಪರೆ ಮತ್ತು ಶತಮಾನಗಳಿಂದ ನಮಗೆ ಮಾರ್ಗದರ್ಶನ ನೀಡಿದ ಮಹಾನ್ ಸಂತರು ನೀಡಿರುವ ಸಂದೇಶಗಳ ಬಗ್ಗೆ ಚಿಂತಿಸುವ ಕ್ಷಣವಾಗಿದೆ. ಇಂದು ನಾವು ಶ್ರೀ ವೀರೇಶ್ವರ ಸ್ವಾಮಿ, ಶ್ರೀ ಸಿದ್ದೇಶ್ವರ ಸ್ವಾಮಿಗಳಿಗೆ ಗೌರವ ಸಲ್ಲಿಸುವಾಗ ಸಾಮಾಜಿಕ ವಿಭಜನೆಗಳು ಮತ್ತು ವಿರುದ್ಧ ಧೈರ್ಯದಿಂದ ಮಾತನಾಡಿದ ಸಂತ ಕನಕದಾಸರ ಪ್ರಬುದ್ಧ ಬೋಧನೆಗಳನ್ನು ಸಹ ನಾವು ಇಲ್ಲಿ ನೆನಪಿಸಿಕೊಳ್ಳಬೇಕು. ಅವರ ಭಕ್ತಿ, ಸಮಾನತೆಯ ಮೇಲಿನ ಅಚಲ ನಂಬಿಕೆಯು ನಿಜವಾದ ಆಧ್ಯಾತ್ಮಿಕತೆಯು ಸಾಮಾಜಿಕ ಗಡಿಗಳನ್ನು ಮೀರುತ್ತದೆ ಎಂಬುದನ್ನು ನಮಗೆ ನೆನಪಿಸುತ್ತದೆ. ಇನ್ನು ಮುಂದೇನು ಅಷ್ಟೇ, ದಯವಿಟ್ಟು ನಮ್ಮ ಸಮಿತಿಯವರಲ್ಲಿ ವಿನಂತಿ ಏನಂತಂದ್ರೆ, ಇದು ಒಳ್ಳೆಯ ದೇವಸ್ಥಾನ ನಿರ್ಮಾಣ ಮಾಡಬೇಕು. ನಾವಿರೋವಾಗಲೇ ಒಂದು ಒಳ್ಳೆಯ ಉನ್ನತವಾದಂತಹ ಒಳ್ಳೆಯ ಶುದ್ಧವಾದಂತಹ ಒಂದು ದೇವಾಲಯವನ್ನ ಪ್ರತಿಷ್ಠೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟು ಹೇಳಿ ಭಕ್ತಾದಿಗಳಾದ ಮಾನ್ಯ ಗುರುಗಳಾದಂಥ ನನ್ನ ಸ್ವಾಮಿಗಳು, ಅವರ ತಂದೆಯವರು, ಅವರ ತಾತ ಅವರು 1964ನೇ ಇಸ್ವಿನಲ್ಲಿ ಸುಮಾರು 106 ವರ್ಷಗಳ ಹಿಂದೆ ಇದ್ದಂಥ ಜಾತ್ರೆ 1964ರಲ್ಲಿ ಪ್ರಾರಂಭ ಆಯಿತು. ಇವಾಗ ಇರ್ತಕ್ಕಂಥ ಗುರುಗಳವರ ತಾತ ಅವರು, ಅವರ ತಂದೆಯವರು ಚಿಕ್ಕ ಹುಡುಗ ಆಗಿದ್ರು, ಅವರು ಬಂದು ನೆರವೇರಿಸ್ಕೊಟ್ರು. ಅವರು ನೆರವೇರಿಸ್ಕೊಟ್ಟಿದ್ದು ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತೇಳಿ ಆ ಗುರುಗಳಲ್ಲಿ ವಿನಂತಿಸಿಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಆಗಿರ್ತಕ್ಕಂಥ ಏನಾದರೂ ಅನಾನುಕೂಲಗಳಾಗಿದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ.